ಸಚಿವ ಎಸ್ ಮಲ್ಲಿಕಾರ್ಜುನ್ ಆನೆ ನಡೆದಿದ್ದ ದಾರಿ ಎಂಬಂತೆ ವರ್ತಿಸಬಾರದು. ಆನೆಯ ಪಳಗಿಸಲು ಅಂಕುಶ ಇರುತ್ತದೆ ಎಂದು ದುಗ್ಗಾವತಿ ಗ್ರಾಮದ ಯೋಗೇಶ್ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ಎಸ್ ಮಲ್ಲಿಕಾರ್ಜುನ್ ಮುಗ್ಧ ರೈತರ ಹೊಲ ಗದ್ದೆಗಳನ್ನು ಕಬಳಿಸಿರುವುದು 100ಕ್ಕೆ 100ರಷ್ಟು ಸತ್ಯ. ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಬಿಡುಗಡೆ ಮಾಡುತ್ತಿದ್ದೇವೆ. ಚಿಕ್ಕಬಿದಿರಿ ಗ್ರಾಮದ ಸರ್ವೆ ನಂಬರ್ 12, 13, 14, 15ರಲ್ಲಿ ಹಳ್ಳವನ್ನು ಮುಚ್ಚಿರುವುದಿಲ್ಲ ಎನ್ನುವುದಾದರೆ ರಾತ್ರೋರಾತ್ರಿ ಹಿಟಾಚಿ ತರಿಸಿ ಹಳ್ಳ ತೋಡಿಸಿದ್ದು ಏಕೆ ಎಂದು ಪ್ರಶ್ನಿಸಿದರು. ಇನ್ನು ಮತ್ತೋರ್ವ ಮುಖಂಡ ಆಕಾಶ್ ಬಡಕರ್ ಮಾತನಾಡಿ, ಸಚಿವ ಮಲ್ಲಿಕಾರ್ಜುನ್ ರೈತರನ್ನು ಹಾಗೂ ಶಾಸಕರನ್ನು ಶ್ವಾನಕ್ಕೆ ಹೋಲಿಸಿದ್ದಾರೆ. ಮಲ್ಲಿಕಾರ್ಜುನ್ ಗೂಂಡಾವರ್ತನೆ ತೋರುತ್ತಿದ್ದಾರೆ ಎಂದು ಆರೋಪಿಸಿದರು. ಅಷ್ಟೇ ಅಲ್ಲದೆ ಸುದ್ದಿಗೋಷ್ಠಿಯಲ್ಲಿ ಯಾವ ಸರ್ವೆ ನಂಬರ್ನಲ್ಲಿ ಭೂ ಕಬಳಿಕೆ ಆಗಿದೆ ಅನ್ನೋದ್ರ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದರು. ಕೊಟ್ರಪ್ಪ, ಕೆಂಚಪ್ಪ, ಗುಡ್ಡಪ್ಪ, ಕಾಳಪ್ಪ, ಬೈರಪ್ಪ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಹರಪಳ್ಳಿ ತಾಲೂಕು ದುಗ್ಗಾವತಿ ಗ್ರಾಮದ ಸರ್ವೆ ನಂಬರ್ 236C 67 ಎಕರೆ ಜಮೀನನ್ನು ಸ್ಯಾಮ್ಸನ್ ಡಿಸ್ಟಿಲರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಅವರ ಹೆಸರಲ್ಲೇ ಮತ್ತು ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಅವರ ಹೆಸರಲ್ಲೇ 67 ಎಕರೆನ KDB ಮುಖಾಂತರ ತಗೊಂಡ ಜಮೀನ ರೈತರಿಗೆ ಯಾವುದೇ ಪರಿಹಾರದ ಮೊತ್ತನೂ ಇಲ್ಲಿವರೆಗೂ ಮುಟ್ಟಿಲ್ಲ. ಇದರಿಂದನೂ ನಾವು ಹೋರಾಟನ ಮಾಡ್ತಾನೇ ಇದ್ದೇವೆ. ಹೋರಾಟ ಮಾಡಿದೆ ಅಂದರೆ ಅದ್ರ ಜೊತೆಗೆ ನಮಗೆ ಬೆಂಬಲವಾಗಿ ಕೆಲವೊಬ್ಬರು ಶಾಸಕರಾಗಲಿ ಅವರು BP ಹರೀಶ್ ಸರ್ ಅವರು ಬೆಂಬಲ ಕೊಟ್ಟಾಗ ಅವರು ಏನಾದರೂ ಮಾತಾಡೋಕೆ ಹೋದೆಪ್ಪ ಅಂತಂದರೆ ಏನೇನೋ ಮಾತಾಡ್ತಾರೆ. ಅವರು ರೈತರ ಜಮೀನನ್ನು ರೈತರಿಗೆ ಮರಳಿ ವಾಪಸ್ ಕೊಡ್ರಿ ಅಂತಂದ್ರೆ ರೈತರಿಗೆ ವಾಪಸ್ ಕೊಟ್ಟು ಅದನ್ನ ಏನಿತ್ತು ಅದನ್ನು ಮಾಡಿಬಿಟ್ರೆ ಮುಗೀತು. ಅವ್ರ ನಾಯಿ ಇವರು ನಾನು ಆನೆ ಹೋಗ್ತಿರ್ತೈತಿ, ನಾಯಿ ಬೊಗಳಿರ್ತಾವೆ, ನಾನು ಏನು ಮಾಡಲಿ ಅಂದ್ರೆ ಕೆಲವೊಂದು ದಾಖಲಾತಿ ಕೊಡೋದು ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಅದಾವು. ಆನೆನ ಹೆಂಗೆ ಪಳಗಿಸ್ಬೇಕು ಅನ್ನೋದು ಗೊತ್ತೈತಿ. ಮಾವುತ ಹೆಂಗೆ ಏನು ತಯಾರಾಗಿರ್ಬೇಕಂತನೋ ಅದು ಗೊತ್ತೈತಿ ನಮಗೆ. ಮಾವುತನ ಕೈಯಾಗಿ ಏನು ಇರ್ತೈತಿ, ಅಂಕುಶ ಇರ್ತೈತಿ, ಎಲ್ಲಿಗೆ ಹಾಕಿದ್ರೆ ಏನಾಗುತ್ತೆ ಅಂತಂದು. ಯಾವುದಾದ್ರೂ ರೈತರಿಗೆ ಏನಾದರೂ ಮಾತಾಡ್ಬೇಕಂದ್ರೆ ಯಾರಾಗಿರಲಿ ಕೆಲವೊಂದು ಪದಗಳನ್ನ ಬಳಕೆ ಮಾಡುವಾಗ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು. ಜವಾಬ್ದಾರಿ ಇರ್ತಕ್ಕಂಥವ್ರು. ಇವತ್ತು ರೈತರ ಅಂದ್ರೆ ಏನು ನಾಯಿಗಳನ್ನ ನಮ್ಮ ಜಮೀನನ್ನು ನಾವು ವಾಪಸ್ ಕೇಳಕ್ಕೆ ಹೋದ್ರೆ ನಾಯಿಗಳು ಅಂತಂದರೆ ಇವ್ರು ಏನೇನು ಮಾಡ್ತಾರೆ ಅದೆಲ್ಲ ಅವ್ರಿಗೆ ಬಿಟ್ಟಿದ್ದದು ಎಲ್ಲ. ಅವ್ರು ಏನು ಮಾಡ್ತಾರೆ ಅವರೇ ಸರಿ ಅಂತಂದರೆ ಮೊದಲು ಸರಿಯಾದ ರೀತಿಯಿಂದ ರೈತರಿಗೆ ಬರ್ತಕ್ಕಂಥ ಜಮೀನನ್ನು ವಾಪಸ್ ಬಿಟ್ಕೊಡ್ರಿ. RTC ಒಳಗೆ ಏನು ಪಾಣಿ ಒಳಗೆ ಏನು ಚೇಂಜ್ ಆಗೈತಲ್ಲ ಅದನ್ನು ಮೊದಲು ಸರಿ ಮಾಡಿಕೊಡ್ರಿ. ನೀವು ಮಾಡಿರ್ತಕ್ಕಂಥದ್ದು ಅದು. ಇವತ್ತು ಈಗ ನಾವು ಸಾಗುವಳಿ ಅದೇವಿ, ಆ ಸಾಗುವಳಿ ಇರ್ತಕ್ಕಂಥದ್ದು ನಮ್ಮ ಹತ್ರ ಎಲ್ಲ ರೆಕಾರ್ಡ್ಸ್ ಐತಿ. ಇಷ್ಟು ದಿನ ಅಲ್ಲ, ಇದಕ್ಕಿಂತ ಮುಂಚೆನೇ ಅದೇವು ನಾವು. ಯಾವಾಗ ಅವ್ರಿಗೆ ಯಾರಿಗೆ ಭೂಮಿ ಬಿಟ್ಕೊಟ್ಟಿಲ್ಲ ನಾವು. RTC ಒಳಗೆ ಹೆಂಗೆ ಪಾಣಿ ಚೇಂಜ್ ಆದವು, ಹೆಂಗೆ ಇದಾದು, ಹಳ್ಳ ಒತ್ತುವರಿ ಮಾಡ್ತಾರೆ. ರಾತ್ರಿ ಹೋಗಿ ಇಟಾಚಿ ತಗೊಂಡು ಹೋಗಿ ಹಳ್ಳ ತೆಗಿಯಕ್ಕೆ ಹೋಗೋದು, ಹಳ್ಳ ಮುಚ್ಚಕ್ಕೆ ಹೋಗೋದು ಎಲ್ಲ ದಾಖಲಾತಿಗಳದಾವು. ಅಷ್ಟು ದಾಖಲಾತಿ ಇಟ್ಕೊಂಡ ಮಾತಾಡೋದು. ರೈತರಿಗೆ ಮಾತಾಡುವಾಗ ನಾಯಿಯನ್ನು ಪದ ಬಳಕೆ ಮಾಡಬೇಡ್ರಿ. ರೈತರು ಇವತ್ತು ರೈತ ಒಕ್ಕಿದರೆ ಜಗವೆಲ್ಲ ಬಿಕ್ಕುವುದು. ನಾವು ಬೆಳೆದ್ರೆ ಮಾತ್ರ ಎಲ್ಲರೂ. ರೈತ ಯಾವಾಗ ಬೆಳೆದ ಇದನ್ನು ಕೊಡ್ತಾನೆ ಅವಾಗ ಎಲ್ಲರೂ ಊಟ ಮಾಡ್ತಾರೆ ಅನ್ನನ. ಇವತ್ತು ಅವರ ಫ್ಯಾಕ್ಟ್ರಿಗಳು ಶುಗರ್ ಫ್ಯಾಕ್ಟ್ರಿಗಳು ನಡೀತಿರ್ತಕ್ಕಂಥದ್ದು ಇದೇ ರೈತರಿದ್ದಾನ. ನಾಯಿ ಅಂತ ಪದ ಬಳಕೆ ಮಾಡ್ತಿರಲ್ಲ, ಇದನ್ನು ಫಸ್ಟ್ ವಾಪಸ್ ತಗೊಳಕ್ಕೆ ಹೇಳ್ರಿ ಅವ್ರಿಗೆ. ಒಬ್ರಿಗೆ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡೋಕೆ 100 ಥರ ಯೋಚನೆ ಮಾಡಿ ಮಾತಾಡೋಕೆ. ರೈತರಿಗೆ ಹೇಳ್ತಾರೆ ಅವ್ರು ನಾಯಿ ಅಂತಂದು. ಎಸ್ ಮಲ್ಲಿಕಾರ್ಜುನ್ ಅವರ ಸಚಿವರು ಆನೆ ಹೋಗ್ತಿರ್ತೈತಿ, ನಾಯಿ ಬೊಗಳ್ತಿರ್ತೈತೆ ಅಂದು. ಆನೆ ಹೋಗ್ತಾರೆ, ನಾಯಿ ಬೊಗಳ್ತಿರ್ತಾವೆ. ಆದ್ರೆ ನಮಗೆ ಆ ಪದ ಬಳಕೆ ಮಾಡಿದ್ರೆ ನಾವು ಅಷ್ಟೊಂದು ಏನು ಕೀಳಾಗಿ ಕಾಣ್ತಾವೆ ಇವರಿಗೆ. ಪಕ್ಕ ಮತ್ತು ಬಲ ಪಕ್ಕ ಇವರು ಬಿ ಬಕ್ಕೇಶ್ ಬಿನ್ ಬಸವರಾಜಪ್ಪ, YH ಶಿವಶಂಕರ್ ಬಿನ್ ವೈ ಹನುಮಂತಪ್ಪ ಏನಿದಾರಲ್ಲ ಇವರೆಲ್ಲರೂ ಸಚಿವರ ಬೇನಾಮಿಗಳು. ಇವರು ಸಚಿವರು ಏನು ಹೇಳ್ತಾರೆ, ಅಲ್ಲಿ RTC ಒಳಗಡೆ ಖರಾಬು ಅಂತ ಬರುತ್ತೆ. ಖರಾಬ್ ಬಂದಿರೋದು ಯಾರು ಹೊಡ್ಕೊಂತಾರೆ, ರೈತ ಹೊಡ್ಕೊಂತಾರೆ ಅಂತೇಳಿ ಆರೋಪ ಮಾಡ್ತಾರೆ. ನಮ್ಮ ಹತ್ರ RTCನೂ ತಂದಿದ್ದೀವಿ, ಇದೆಲ್ಲ ನಿಮಗೆ ಲೀಸ್ಟ್ ಮಾಡಿ ಕೂಡ ಕೊಟ್ಟಿದ್ದೀವಿ. RTCನೂ ತಂದಿದ್ದೀವಿ, ನಾವು ನಿಮಗೆ ಕೊಡ್ತೀವಿ. ಖರಾಬು ಯಾವುದ್ರಲ್ಲಿದೆ ಖರಾಬ್ ತೋರಿಸ್ರಿ. ಇವ್ರು ಯಾರೂ ನಮ್ಮೂರಲ್ಲ ಸರ್, ಇವ್ರು ಅಷ್ಟೇ ಅಲ್ಲ, ಬಕ್ಕೇಶ್ ಅಲ್ಲ, ಗಿರಿರಾಜ್ ಅಲ್ಲ. ಆಮೇಲೆ ಮತ್ತೆ ನೋಡ್ರಿ, ನೀವು ಎಲ್ಲರದು ಸೇಮ್ ಹೆಸರು ರಿಪೀಟೆಡ್ ಬರ್ತಾ ಇದೆ. ಇನ್ನು ಬಂದರೆ ಇದು ಬಂದು ಚಿಕ್ಕಬಿದಿರಿ ಗ್ರಾಮ ಅಂದರೆ ಸರ್ವೆ ನಂಬರಿಗೆ ಸೇರಿರೋ ಜಮೀನು. ಇನ್ನು ನೆಕ್ಸ್ಟು ಕಡ್ತಿ ಗ್ರಾಮಕ್ಕೆ ಬಂದರೆ ಅಲ್ಲಿ ಬಿ ಬಕ್ಕೇಶ್ ಬರ್ತಾರೆ. ಆ ಕಡೆ ನಾವು ಮೊನ್ನೆ ಹೇಳಿದ್ವಿ ನಿಮಗೆ, ಹಳ್ಳದ ಎಡಭಾಗ ಮತ್ತು ಬಲಭಾಗದಲ್ಲಿ ಇವ್ರದೇ ಜಮೀನು ಬೇನಾಮಿ ಇದೆ ಅಂತ ಹೇಳ್ತಾ ಇದ್ದೀವಿ. ಅದ್ರ ಲೀಸ್ಟ್ ನಿಮಗೆ ಕೊಡ್ತಾ ಇದ್ದೀವಿ ಇವತ್ತು. ಇವರೆಲ್ಲ ಬೇನಾಮಿನೇ. ಎಸ್ ಮಲ್ಲಿಕಾರ್ಜುನ್ ಸರ್ ಅವರು ಖರೀದಿ ಮಾಡಿ ಅವ್ರ ಹೆಸರಿಗೆ ಮಾಡಿಸಿದ್ದಾರೆ. ಇವ್ರು ರೈತರಿದಾರಲ್ಲ, ಇವ್ರು ಯಾರು ರೈತರು ಬಂದು ಇವತ್ತು ಕ್ಲೈಮ್ ಮಾಡೋಕೆ ಹೇಳ್ರಿ ಅವರಿಗೆ. ಇದು ಅವ್ರ ಜಮೀನಾಗಿದ್ರೆ ಅವ್ರು ಬಂದು ಕ್ಲೈಮ್ ಮಾಡಕ್ಕೆ ಹೇಳ್ರಿ. ಅವ್ರನ್ನ ಯಾರು ನೋಡೇ ಇಲ್ಲ ಸರ್, ಉಳಿಮೆ ಮಾಡೋದಿರಲಿ, ಅವ್ರು ಬಂದ್ರೆ ತಾನೆ. ಇವಾಗಲೂ ಜಮೀನು ನೀವು ಬಂದಾಗ ಖಾಲಿ ಇತ್ತು ತಾನೆ, ನೀವು ನೋಡಿದಾಗ ಎಲ್ಲರೂ ಉಳಿಮೆ ಇತ್ತಾ? ನಮ್ದು ಬಿಡ್ರಿ. ಈಗ ನೀವು ಮೊನ್ನೆ ಬಂದು ವರದಿ ತೊಗೊಂಡು ಹೋದ್ರಿ, ಅವತ್ತಿನ ದಿನವೂ ಖಾಲಿ ಇತ್ತು ತಾನೆ, ಲೆಫ್ಟ್ ರೈಟು ನಿಮಗೆಲ್ಲ ತೋರಿಸಿದ್ವಿ ನಾವು. ಕ್ರಿಕೆಟ್ ಫೀಲ್ಡ್ಸ್ ಅಂತೇನೋ ನಮಗೆ ಅದನ್ನು ಒತ್ತಿ ಹೇಳಿದ್ವಿ. ಏನಕ್ಕೆ ಅಂದರೆ ಅಲ್ಲಿ ಯಾವುದು ಬೆಳೆ ಇದ್ದಿದ್ರೆ ಅಲ್ಲಿ ಯಾರು ಕ್ರಿಕೆಟ್ ಆಡೋಕ್ಕೆ ಅಥವಾ ಕ್ರಿಕೆಟ್ ಫೀಲ್ಡ್ ಮಾಡೋಕ್ಕಾಗುತ್ತಾ ಸರ್?
ಅಲ್ವಾ? ಬೇನಾಮಿ ಇರೋದಕ್ಕೆ ಯಾರು ಬಂದಿಲ್ಲ, ಅವ್ರದ್ದೇ ಜಮೀನು. ಇದರಲ್ಲಿ ನೋಡ್ರಿ, 1 ಗುಂಟೆ ಅಂದರೆ ಸರ್ವೆ ನಂಬರ್ 15ರಲ್ಲಿ ಮಾತ್ರ, ಟೋಟಲ್ ಸರ್ವೆ ನಂಬರ್ 15 ಅಂದರೆ ಬಾರ್ 1 2 3 ಪೋಡ್ ಅಲ್ಲ, ಟೋಟಲ್ ಸರ್ವೆ ನಂಬರ್ 15ಕ್ಕೆ ಮಾತ್ರ 4 ಗುಂಟೆ ಖರಾಬಿದೆ. ಬಿಟ್ಟರೆ ಹಳ್ಳದ ಅಕ್ಕಪಕ್ಕ 1 ಗುಂಟೆ ಖರಾಬು ಯಾರ್ದಿಲ್ಲ. ನಿಮಗೆ ದಾಖಲೆ ಸಮೇತ ಕೊಟ್ಟಿದ್ದೀವಿ, ನಮ್ಮ ಹತ್ರ RTC ಕೂಡ ಇದೆ. ಈ ರವೀಶ್ ವರದಿ ಇವೆಲ್ಲ ಇದಾವಲ್ಲ ಸರ್, 322/1, 322/3, 322/3 ಇದೆಲ್ಲ ಎನ್ನೆ ಆಗಿದೆ ಅಂದರೆ RTCಲೂ ತೋರಿಸುತ್ತೆ ಭೂ ಪರಿವರ್ತನೆ ಕಡತಿ ಗ್ರಾಮದ್ದು. ಇದನ್ನು ಮಾಡಿಲ್ಲ, ಚಿಕ್ಕಬಿದ್ರಿದು ಎನ್ನೆ ಮಾಡಿಲ್ಲ. ಅಂದರೆ ನಾವು ಹೋಗಿದ್ದ ಅವತ್ತು ನಿಮಗೆ ತೋರಿಸಿದ ಜಾಗ ಬಂದು ಕಡತಿ ಗ್ರಾಮದ್ದು, ಒಟ್ಲಳ್ಳಿ ಗ್ರಾಮದ್ದು ಅಂತ ಹೇಳಿದ್ವಿ. ಅದನ್ನು ಎನ್ನೆ ಮಾಡಿದ್ದೀವಿ ಅಂತ ಹೇಳಿದ್ದೀವಿ. ರವೀಶ್ ವರಹದ ಬಿ ಬಕ್ಕೇಶ್ ಇದಾವಲ್ಲ, 322/1 2 3 ಇದು ಬಂದು ಎನ್ನೆ ಮಾಡಿದ್ದಾರೆ. ಇಲ್ಲಿ RTC ಕೂಡ ಇದೆ.